ಇವಾಗ ಇನ್ನೊಬ್ರು ಕಾಂಟೆಂಟ್ ಕ್ರಿಯೇಟರ್ ಅದರಲ್ರಿ, ಮಧು ಮತ್ತು ನಿಖಿಲ್ ಅನ್ನೋರು, ಮಧು ಗೌಡ ಮತ್ತು ನಿಖಿಲ್. ಅವರು ರಿಲೇಷನ್ಶಿಪ್ ಎಷ್ಟು ಯಾರಿಗೂ ಗೆಸ್ ಮಾಡಿದ್ರು. ಇನ್ನು ಕೆಲವೊಬ್ಬರಿಗೆ ಅವರು ಏನೇ ಗೆಸ್ ಮಾಡಿದ್ರು ಅವರು ಅನೌನ್ಸೇ ಮಾಡಲಿಲ್ಲ ಇನಿಷಿಯಲ್ ಸ್ಟೇಜ್ದಾಗ. ಅವ್ರು ಯಾವಾಗ ಫ್ಯಾಮಿಲಿಯಸಿಗೆ ಒಪ್ಪಿಸಿ ಎಲ್ಲ ಅವ್ರ ಶಾಸ್ತ್ರ ಅದು ಎಲ್ಲ ಸ್ಟಾರ್ಟ್ ಆದಾಗ ಆವಾಗ ಹೇಳಿದ್ದವ್ರು. ಇವಾಗ ಇಬ್ಬರು ಲಾಯಲ್ ಆಗಿದ್ರು, ಇಬ್ಬರು ಇಷ್ಟಪಟ್ಟರು, ಮದ್ವೆ ಆದರೂ ಮಗುನೂ ಆಗಕತ್ತದವ್ರಿಗೆ. ಇನ್ನು ಕೆಲವೊಬ್ರು ಅಲ್ಲಿ ಕುಂತ್ಬಿಟ್ಟು ಏನು ಬರೀ ಇವ್ರು ಇದೇ ಕಾಂಟೆಂಟ್ ಮಾಡಕತ್ತಾರ ಅಂತ ಹೇಳ್ತೀರಿ. ನೀವು ನೋಡ್ಲಾರ್ದಂಗೆ ಅದಲ್ರಿ ನಿಮ್ಗೆ ಆಪ್ಷನ್. ನೀವು ಯಾಕೆ ನೋಡ್ತೀರಿ? ಅವ್ರು ಅದೇ ಮಾಡಕತ್ತಾರ. ಅವ್ರದ್ದು ಎಸ್ಟಾಬ್ಲಿಷ್ ಆಗಿಬಿಟ್ರ ಕಾಂಟೆಂಟ್ ಕ್ರಿಯೇಷನ್ ಜರ್ನಿದಾಗ. ಅವ್ರ ಪೇಮೆಂಟ್ ಬಂತು ಬರಕತ್ತದ ಅವ್ರಿಗೆ. ಬಟ್ ಇವಾಗ ನೀವು ಕೆಟ್ಟದಾಗಿ ಓಕೆ ಮಧು ಭಾಳ ಲಕ್ಕಿ, ನಿಖಿಲ್ ಭಾಳ ಲಕ್ಕಿ, ಅವ್ರ ಲೈಫ್ ಸ್ಟೈಲ್ ಮಸ್ತು, ಅದು ಇದು ಏನು ಜನರ ದುಡ್ಡು ನಿಂತು ಅದು ಇದು ಮಾಡಕತ್ತಾರ ಅಂತ ಹೇಳ್ತೀರಿ. ಮಧು ಗೌಡ ಅವರು 2017 ಅವರು ತಂದೆ ಕಳ್ಕೊತಾರೆ. ತಂದೆ ಕಳ್ಕೊಂಡು ಇರೋ ಅಂಥ ಶಕ್ತಿ ಅದ ನಿಮ್ಗೆ. ಮಧುನ ಜಾಗದಾಗ ನಿಂತ್ಬಿಟ್ಟು ನೀವು ಅವ್ರ ಲೈಫ್ ಲೀಡ್ ಮಾಡೋಕ್ಕಾಗತ್ತಾ? ಇನ್ಫ್ಯಾಕ್ಟ್ ಇಲ್ಲಿ ನಿಖಿಲ್ ನಿಶಾನ್ನ ಈ ಅಣ್ಣ ತಂಗಿಯವ್ರನ್ನೂ ಅವ್ರ ತಂದೆಗೆ ಭಾಳ ಸಣ್ಣ ವಯಸ್ಸಾಗೆ ಕಳ್ಕೊಂಡಾರವ್ರು. ಹೇಳ್ತೀರಿ ಅಂದರೆ ಎಲ್ಲರೂ ಜನ ಬಂದು ಓಕೆ ಐ ಅಂಡರ್ಸ್ಟ್ಯಾಂಡ್. ಅವರು ಈ ಪ್ರಮೋಷನ್ ಮಾಡಿರ್ತಾರಲ್ಲ ನಡು ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸು, ಫೇಸ್ಗೆ ಒಂದು 10 ಪ್ರಾಡಕ್ಟ್ ಪ್ರಮೋಟ್ ಮಾಡಿದಾಗ ಉಗೇರಿ ಈ ಥರ ಮಾಡಿಬಿಡ್ರಿ, ನಾವು ನಿಮ್ಗೆ ನಂಬ್ತೀವಿ, ನಾವು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿವಿ, ಅದೆಲ್ಲ ರೈಟ್ಸ್ ನಿಮ್ಗದ. ಅದು ಬಿಟ್ಟು ಇವಾಗ ಇವರೆಲ್ಲ ಇಷ್ಟು ಲಕ್ಕಿ, ಇವರೆಲ್ಲ ಇದು ಅಂತ ಹೇಳ್ತೀರಿ. ಇಬ್ಬರು ಸೈಡ್ ಫ್ಯಾಮಿಲಿದಾಗೂ ಅವ್ರ ತಂದೆ ಇಲ್ಲ. ಈ ಕಡೆ ನಿಖಿಲ್ ಅವರಿಗೂ ಇಲ್ಲ ತಂದೆ, ಈ ಕಡೆ ಮಧು ಅವರಿಗೂ ಇಲ್ಲ. ದೇ ಲಾಸ್ಟ್ ದೇರ್ ಫಾದರ್ಸ್. ಆ ಪೀರಿಯಡ್ ಹೆಂಗಿರುತ್ತೆ, ತಂದೆ ಕಳ್ಕೊಂಡಿದ್ದ ಜೀವನ ಹೆಂಗಿರುತ್ತೆ ಅಂತ ಅವ್ರಿಗಷ್ಟೇ ಗೊತ್ತು. ನೀವು ತಂದೆ ಕಳ್ಕೊಂಡಿದ್ದ ಜೀವನ ನೀವು ಫೇಸ್ ಮಾಡೋಕೆ ರೆಡಿ ಇದ್ದೀರಿ? ನಿಮ್ಗೆ ಮಧು ಥರ ಲೈಫ್ ಬೇಕಂತಂದ್ರೆ ನಿಮ್ಮ ತಂದೆ ಕಳ್ಕೊಬೇಕು ನೀವು ಲೈಫ್ದಾಗ. ನೀವು ಅದು ಆ ಫೇಸ್ ಎಕ್ಸ್ಪೀರಿಯನ್ಸ್ ಮಾಡೋಕೆ ರೆಡಿ ಇದ್ದೀರಿ? ಇನ್ನೊಬ್ಬರ ಲೈಫ್ ಕಂಪೇರ್ ಮಾಡ್ಕೋಬೇಡ್ರಿ ಅಷ್ಟೇ. ಆಮೇಲೆ ಅವ್ರು ಪ್ರೆಗ್ನೆಂಟ್ ಅದಾರ, ಅವ್ರು ಅದೇ ಕಾಂಟೆಂಟ್ ಮಾಡ್ತಾರೆ, ಅವ್ರು ಮುಂದೆ ಯಾವ ಥರ ಕಾಂಟೆಂಟ್ಸ್ ಮಾಡ್ಬೋದು ಅಂತ ಆಲ್ರೆಡಿ ಲಿಸ್ಟ್ ಮಾಡಿದ್ದದ ಜನ. ನೀವು ಯಾಕಷ್ಟೊಂದು ಇಂಟ್ರೆಸ್ಟ್ ತೋರ್ಸಕತ್ತೀರಿ? ಅವರು ಆಲ್ರೆಡಿ ಅವ್ರಿಗೆ ಇಷ್ಟೊಂದು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿವ್ಸನಾಗ ಅಥವಾ ಇನ್ನೂ 1-2 ಡೇಸ್ದಾಗ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗೋರದಾರ. ಅಲ್ಲಿ ಅವ್ರ ಕೆಟ್ಟದು ಏನೂ ತೋರ್ಸಕತ್ತಿಲ್ಲ. ಐ ಅಂಡರ್ಸ್ಟ್ಯಾಂಡ್. ಅವ್ರು ಬರೀ ಅವ್ರ ದಿನಚರಿ ತೋರ್ಸಕತ್ತಾರ. ನೀವು ಯಾಕೆ ನೋಡ್ತೀರಿ? ನಿಮ್ಗೆ ಇಷ್ಟ ಇಲ್ಲ, ನಿಮ್ಗೆ ಅನಿಸ್ತದಲ್ಲ ಲೈಕ್ ನಮ್ಮ ದುಡ್ಡು ನಾವು ಸಬ್ಸ್ಕ್ರೈಬ್ ಮಾಡಿ, ನಾವು ವ್ಯೂಸ್ ಕೊಟ್ಟು, ನಾವು ವಾಚ್ ಅವರ್ಸ್ ಕೊಟ್ಟಿದ್ದಕ್ಕೆ ಅವ್ರು ದುಡ್ಡು ಮಾಡಿ ಇದು ನೋಡಕತ್ತಾರ. ನೀವು ಯಾಕೆ ನೋಡ್ತೀರಿ? ಬ್ಲಾಕ್ ಮಾಡಿಬಿಡ್ಬೇಕು. ನಿಮಗೂ ಕ್ಯೂರಿಯಾಸಿಟಿ ಅದಲ್ಲ ಅವ್ರ ಲೈಫ್ ಮೇಲೆ ಅಂತೆ ನೋಡ್ತಿರಲ್ಲ. ಹಾಗೆ ನಾನು ಯಾರ್ದು ಈ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ನಾನು ಫಾಲೋವರೇ ಅಲ್ಲ. ಬಟ್ ಸಿಕ್ಕಾಪಟ್ಟೆ ಹೇಟ್ನೆಸ್ ಸ್ಪ್ರೆಡ್ ಮಾಡ್ತೀರಿ. ನಿಮ್ಗೆ ಇಷ್ಟ ಆಗ್ತಿಲ್ಲಲ್ಲ, ಬ್ಲಾಕ್ ಮಾಡಿಬಿಟ್ರಿ. ವರುಣ್ ಆಗಲಿ ವರ್ಷ ಅವರಾಗಲಿ ಎಕ್ಸ್ಪೀರಿಯನ್ಸ್ ಮಾಡಿದಂಥ ಅದು ಫೇಸ್ ಅದಲ್ಲ, ಅದಕ್ಕೆ ನೀವು ರೆಡಿ ಇದ್ದೀರಿ? ಆಮೇಲೆ ನೀವು ಇವಾಗ ವರುಣ್ ಆಗ್ರಿ ವರ್ಷ ಆಗ್ರಿ ಸಪ್ರೇಟ್ಲಿ ಅಂದ್ರೆ ನೀವು ರೆಡಿ ಇದ್ದೀರಿ? ಆ ಫೇಸು ಅವ್ರ ಲೈಫ್ ಲೀಡ್ ಮಾಡೋಕ್ಕೆ ರೆಡಿ ಇದ್ದೀರಿ? ವರುಣ್ ಅವ್ರ ಲೈಫ್ದಾಗೂ ಅವ್ರ ತಂದೆಗೆ ಅವ್ರು ಕರೋನಾ ಟೈಮ್ದಾಗ ಅವ್ರು ಕಳ್ಕೊಂಡಿರ್ತಾರೆ. ಅವ್ರ ಅಕ್ಕನ ಮದ್ವೆ ಮಾಡಿದ್ರು ಒಬ್ಬರೇ. ಲೈಕ್ ಒಂದು ತಂದೆ ಕಳ್ಕೊಂಡಿದ್ದ ಲೈಫ್ ಅದಲ್ರಿ, ಅದು ಭಾಳ ವರ್ಸ್ಟ್ ಲೈಫ್. ಅದು ಅವ್ರಿಗೆ ಗೊತ್ತಿರ್ತದೆ. ನಿಮ್ಮ ಬಳಿ ಎಷ್ಟೇ ಸೇಫಾಗಿ ರೊಕ್ಕ ಇರಲಿ ಬಿಡಲಿ, ಒಂದು ಆಟೋ ಡ್ರೈವರ್ ಅವ್ರ ಪಪ್ಪ ಅದು ಆಟೋ ಡ್ರೈವರ್ ಮಾಡ್ಕೊಂಡೇ ಅವ್ರ ಲೈಫ್ ಸಾಗಿಸಿದ್ದು. ಸಡನ್ಲಿ ಅವ್ರ ಪಪ್ಪ ಇಲ್ಲ ಕರೋನಾ ಟೈಮ್ದಾಗ. ಅವ್ರ ಅಕ್ಕನ ಮದ್ವೆ ಮಾಡಿದ್ರು. ಅವ್ರ ಪರ್ಸ್ನಲ್ ಲೈಫ್ದಾಗ ನನಗೆ ಬೇಕಾಗಿಲ್ಲ. ನಾನು ಅವ್ರ ಪರ್ಸ್ನಲ್ ಲೈಫ್ದಾಗ ನನಗೆ ಅಲ್ಲಿ ಏನಾಯಿತು ಏನಿಲ್ಲ ನನಗೆ ಬೇಕಾಗಿಲ್ಲ. ಅದು 2 ಕೈ ಸೇರಿದ್ರೇ ಚಪ್ಪಾಳೆ ಅಂತಾರಲ್ಲ. ಸೊ ಅವ್ರವರೇ ಮ್ಯೂಚುವಲಿ ಅವ್ರವರೇ ಬ್ಯಾಡ್ ಅಂತ ಅವ್ರವರೇ ದೂರ ಹಾಕಿ ಅವ್ರವರೇ ಲೈಫ್ ಮುಂದೆ ಲೀಡ್ ಮಾಡಕತ್ತಾರೆ. ನಿಮ್ಗೇನು ಪ್ರಾಬ್ಲಮ್ ನಂಗೆ ಗೊತ್ತಾಗ್ತಿಲ್ಲ. ಇನ್ನು ಹೇಟ್ರಿಡ್ನೆಸ್. ಹೌದು, ಒಬ್ಬರು ಯಾರೋ ಸಿಕ್ಕಾಪಟ್ಟೆ ಇನ್ನೂ ಸಫರ್ ಮಾಡ್ಕೊಂಡು ಕುಂತಾರ, ಇವ್ರು ಯಾರೋ ಜಮ್ಮಂತ ಅದಾರ ಅಂತಂದ್ರೆ ಆವಾಗ ಕಾಮೆಂಟ್ ಮಾಡ್ರಿ. ಇಲ್ಲ, ಅವ್ರವರೇ ಮ್ಯೂಚುವಲಿ ಬ್ಯಾಡ್ ಅಂತದ್ದು ಏನಾಗ್ಯದೋ ಏನೋ ಅವ್ರವ್ರ ಕರ್ಮ, ಅವ್ರವ್ರ ಪಾಪ. ಬಟ್ ಒಂದು ಆಟೋ ಡ್ರೈವರ್ ಅವ್ರ ಪಪ್ಪ ಇದ್ದಿದ್ರು, ಅದರಿಂದ ಫ್ಯಾಮಿಲಿ ನಡೀತಾ ಇತ್ತು. ಸಡನ್ಲಿ ಅವ್ರ ಪಪ್ಪ ಇಲ್ಲ ಕರೋನಾ ಟೈಮ್ದಾಗ, ಸೆಕೆಂಡ್ ಕರೋನಾ ಏನೋ ಬಂದಾಗ ಅವ್ರ ಪಪ್ಪ ಇಲ್ಲ, ವರುಣ್ ಅವ್ರ ಪಪ್ಪ ಸತ್ತು ಹೋಗ್ಬಿಡ್ತಾರೆ. ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ. ಆ ಹುಡುಗ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ. ಯಾಕೆ ಆ ಹುಡುಗ ಅಂತ ಹೇಳಕತ್ತೀನಿ ಅಂತಂದರೆ, ಇವರು ನನಗಿಂತ ಇವರು ಸಣ್ಣವ್ರು ಅದಾರ. ಆ್ಯಂಡ್ ಐ ಹ್ಯಾವ್ ರೆಸ್ಪೆಕ್ಟ್. ಯಾರೇ ಇರಲಿ, ಅವ್ರು ಸ್ಟ್ರೇಂಜರ್ ಇರಲಿ, ನನಗೊಂದು ರೆಸ್ಪೆಕ್ಟ್ ಅದ. ಅಂದ್ರೆ ಆ್ಯಸ್ ಎ ಪರ್ಸನ್ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಪರ್ಸ್ನಲಿ ನನಗೆ ಅವ್ರು ಯಾರೂ ಪರಿಚಯ ಇಲ್ಲ. ಸೋಷಿಯಲ್ ಮೀಡಿಯಾದಾಗೆ ನಾನು ನೋಡಿದ್ದು, ಅವ್ರಿಗೆ ನಾನು ಯಾರು ಅಂತೂ ಗೊತ್ತಿಲ್ಲ. ಬಟ್ ವರುಣ್ ಅವ್ರ ಲೈಫ್, ವರುಣ್ ಎಷ್ಟು ಲಕ್ಕಿ, ವರುಣ್ ಎಷ್ಟು ಸೀರಿಯಲ್ಲು ಅದು ಇದು ಅಂತ ಏನೇನೋ ಬಂತು. ಸೋಷಿಯಲ್ ಮೀಡಿಯಾನಿಂದ ರೊಕ್ಕ ಎಲ್ಲ ಇಲ್ಲ, ಫುಲ್ ರೊಕ್ಕ ಸಿಕ್ಕಾಪಟ್ಟೆ ಬರಕತ್ತವ, ಎಲ್ಲ ಮಜಾ ಮಾಡಕತ್ತಾರ ಫುಲ್ ಅದು ಇದು ಅಂತೀರಿ. ನೀವು ಅವ್ರ ಲೈಫ್ ಲೀಡ್ ಮಾಡೋಕ್ಕಾಗತ್ತಾ? ಅಂದ್ರೆ ಅಲ್ಲಿ ಹೋಗಿ ಅವ್ರ ಪೇರೆಂಟ್ಸ್ ಕಳ್ಕೊಂಡಾರ. 1-2 ಪೇರೆಂಟ್ಸ್ದಾಗ ಒಬ್ಬರು ಕಳ್ಕೊಂಡಿದ್ದವ್ರು ಅದಾರ.
ಸಿಕ್ಕಾಪಟ್ಟೆ ಬಡತನ ನೋಡಿದವ್ರು ಅದಾರ. ಅವ್ರು ಖಾಲಿ ಕುಂತಿಲ್ಲಲ್ರಿ, ಅಟ್ಲೀಸ್ಟ್ ಅವ್ರು ವೀಡಿಯೋ ಮಾಡಕತ್ತಾರ. ಈ ಕೊಲೆ, ದರೋಡೆ, ಮರ್ಡ್ರು, ಡ್ರಮ್ಮು, ಫ್ರಿಜ್ಜು ಅಂತಿದೆಲ್ಲ ಅದಾವಲ್ಲ, ಇಂಥದ್ರ ನಡು ಅಲ್ಲೆಲ್ಲೋ ಈ ಕಾಂಟೆಂಟ್ ಕ್ರಿಯೇಷನ್ಸ್ ಇವ್ರದ್ದು ಈ ಫಿಯಾನ್ಸಿಗೆ ಏನಂತಾರೆ ರಿವೀಲ್ ಮಾಡೋದು ಅದು ಇದು ಮಾಡಿ ವೀಡಿಯೋ ಮಾಡಕತ್ತಾರಲ್ಲ, ಇದ್ರೊಳಗೆ ನಿಮ್ಗೆ ಬಿಟ್ಟಿದಂದ ನಿಮ್ಮ ಕೈಯಾಗದ ಅದು ಆಪ್ಷನ್. ಇದ್ರೊಳಗೆ ನೀವು ಕಲಿಬೋದು. ಹುಡುಗ ಹುಡುಗಿ ಇಬ್ಬರಿಗೂ ಹೇಳ್ತೀನಿ ನಾನು. ಓಕೆ ನೇಹಾ ಅವರು ಸಮೀರ್ ಅವರಿಗೆ ಈ ಥರದ್ದು ಒಂದು ಸರ್ಪ್ರೈಸ್ ಕೊಟ್ಟರೆ ಆ ಥರದ ಹುಡುಗಿರು ಕಲಿಬೋದು. ಓಕೆ, ನಿಮ್ಮ ಹುಡುಗಗೆ ನೀವು ಸರ್ಪ್ರೈಸ್ ಕೊಡೋದು ನೀವು ಮಾಡ್ಬೋದು. ಹುಡುಗರು ಕಲಿತಾರೆ, ಓಕೆ ನಮ್ಮ ಹುಡುಗಿಗೆ ನಾವು ಈ ಥರ ನೋಡ್ಕೋಬೇಕಂತ. ಇದ್ರೊಳಗೆ ಕಲಿಕೆನೂ ಅದಲ್ರಿ, ಲೈಕ್ ಹೌ ಟು ಟ್ರೀಟ್ ಯುವರ್ ಫಿಯಾನ್ಸಿಸ್, ಐದರ್ ಗರ್ಲ್ ಆರ್ ಬಾಯ್. ಸೊ ಇಟ್ ಡಿಪೆಂಡ್ಸ್ ಆನ್ ಯು ಹೌ ಯು ಟೇಕ್ ಇಟ್. ಆ್ಯಂಡ್ ಏನಂತಾರೆ ನಿಮ್ಗೇನೋ ಒಂದು ಇಫ್ ಯು ಆರ್ ನಾಟ್ ಲೈಕಿಂಗ್, ಆ್ಯಂಡ್ ಎಸ್ಪೆಷಲಿ ನಾನು ಮಧುಗೌಡ ಅವ್ರದ್ದು ಈಗ ಪ್ರೆಗ್ನೆನ್ಸಿ ಜರ್ನಿದು ವಿಡಿಯೋ ಅದು ಅವ್ರು ಮಾಡಕತ್ತಾರಲ್ಲ, ಸಿಕ್ಕಾಪಟ್ಟೆ ಹೇಟ್ರೆಡ್ನೆಸ್. ನಾನೇನು ರೆಗ್ಯುಲರ್ ಫಾಲೋವರ್ ಇಲ್ಲ, ಯಾವಾಗಾದ್ರೂ ವೀಡಿಯೋಸ್ ಪಾಪಪ್ ಆದ್ರೆ ಒಂದು ಸ್ವಲ್ಪ ನೋಡಿರ್ತೀನಿ. ಕೆಲವೊಂದು ಎಂಟರ್ಟೈನಿಂಗ್ ಆಗಿ ಇರುತ್ತೆ, ಕೆಲವೊಂದು ನಿಮ್ಗೆ ಒಂದೇನೋ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅದರಿಂದ. ಎಲ್ಲನೂ ಪೂರ್ತಿ ಐ ಅಂಡರ್ಸ್ಟ್ಯಾಂಡ್, ಪೂರ್ತಿನೂ ಅವ್ರ ದಿನಚರಿ ತೋರ್ಸಕತ್ತಾರಂದ್ರೆ ಕೆಲವೊಬ್ರಿಗೆ ಸಹಿಸ್ಕೊಳ್ಳೋದಾಗಲ್ಲ, ಇನ್ನು ಕೆಲವೊಬ್ಬರಿಗೆ ಚಲೋ ಇರೋದು. ಬಟ್ ಅವ್ರು ಯಾವುದಕ್ಕೂ ಕೇರ್ ಮಾಡ್ಲಾರ್ದಂಗೆ ಅವ್ರು ವೀಡಿಯೋಸ್ ಮಾಡಕತ್ತಾರ. ಐ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಯಾವಾಗ ಉಗಿಯೋ ರೈಟ್ಸ್ ಅದ ನಿಮ್ಗಂದ್ರೆ ಅವ್ರು ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಕತ್ತಾರ. ಒಂದು ಹೇರ್ ಆಯಿಲ್, ಒಂದು ಹೇರ್ ಪಾರ್ಟಿಗೆ 10 ಆಯಿಲ್ ಪ್ರಮೋಷನ್ ಮಾಡಕತ್ತಾರ ಅಂತಂದ್ರೆ ನೀವು ಅವಾಗ ಉಗಿರಿ, ನೀವು ಪಬ್ಲಿಕ್ ಆಗಿ ನಿಮ್ಗೆ ಉಗಿಯೋ ಅಂಥದ್ದು ರೈಟ್ಸ್ ಅದಾವ. ಬಟ್ ಅವ್ರೇನೋ ಒಂದು ಕಾಂಟೆಂಟ್ ಕ್ರಿಯೇಟರ್, ಎಸ್ಪೆಷಲಿ ಕಾಂಟೆಂಟ್ ಕ್ರಿಯೇಟರ್ಸಿಗೆ ಏನು ಹೇಳ್ಬೇಕನ್ನಕತ್ತೀನಂದ್ರೆ, ನಿಮ್ಗೆ ಭಾಳ ಟ್ರಸ್ಟ್ ಮಾಡ್ತಾರೆ. ನಿಮ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡಿ ನೋಡಕತ್ತಾರಂದ್ರೆ, ನೀವು ಒಂದು ಹೇರ್ ಆಯಿಲ್ ಪ್ರಮೋಟ್ ಮಾಡ್ಬೇಕಂದ್ರೆ ಅದು ನೀವು ಯೂಸ್ ಮಾಡಿ, ಟೆಸ್ಟ್ ಮಾಡಿ, ನೀವು ಅಪ್ಲೈ ಮಾಡಿ, ಅಟ್ಲೀಸ್ಟ್ ಒಂದು ಬಾಡಿ ಪಾರ್ಟಿಗೆ 2 ಪ್ರಾಡಕ್ಟ್ಸ್ ಅಷ್ಟೇ ಟ್ರೈ ಮಾಡಿ ರೆಕಮೆಂಡ್ ಮಾಡಿರಿ. ಬಿಕಾಸ್ ಸಿಕ್ಕಾಪಟ್ಟೆ ಜನ ಲಿಂಕ್ ನಾನು ನೋಡ್ತಾ ಇರ್ತೀನಿ, ಲಿಂಕ್ ಭಾಳ ಕೇಳ್ತಾ ಇರ್ತೀರಿ. ಸೊ ಒಂದು ಟ್ರಸ್ಟ್ ಮೇಲೆ ಲಿಂಕ್ ಅಂತ ಕೇಳ್ತಾ ಇರ್ತಾರೆ, ಅದು ಉಳಿಸ್ಕೋರಿ. ಇನ್ನು ಬಿಟ್ಟಿದ್ದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋರು 1 ಮಿಲಿಯನ್ ಸಬ್ಸ್ಕ್ರೈಬರ್ಸು ಆಗಿರೋರು ಅಥವಾ 150K ಸಬ್ಸ್ಕ್ರೈಬರ್ಸ್ ಆಗಿರೋ ಅಂಥ ಕಾಂಟೆಂಟ್ ಕ್ರಿಯೇಟರ್ಸು ಅವ್ರದ್ದೊಂದಿಷ್ಟು ಪಾರ್ಟ್ ಆಫ್ ರೊಕ್ಕ ಅವ್ರು ಡೊನೇಷನಿಗೆ ಮಾಡಕತ್ತಾರ. ಅವ್ರು ಎಲ್ಲನೂ ಸೋಷಿಯಲ್ ಮೀಡಿಯಾದಾಗ ತೋರ್ಸಕತ್ತಿಲ್ಲ. ಕೆಲವೊಬ್ರು ಒಳ್ಳೇದು ನೋಡೋ ಅಂಥದ್ದು ಅಭ್ಯಾಸನೇ ಇಲ್ಲ ನಮ್ಮ ಜನಕ್ಕೆ ಅನ್ನಿಸ್ತದೆ. ನನಗೆ ಪ್ರಾಬ್ಲಮ್ ಯಾವಾಗ ಕಾಂಟೆಂಟ್ ಕ್ರಿಯೇಟರ್ಸ್ನಿಂದ ಆಗುತ್ತಂದ್ರೆ ಅವ್ರ ಪೇಜ್ ತುಂಬ ಅವ್ರು ಪ್ರಮೋಷನ್ ಮಾಡುವಾಗ ನಂಗೆ ಆಗುತ್ತೆ. ಇನ್ನೊಬ್ರು ಈಗ ಈ ಬಂಧನ ಅನ್ನೋದು ಒಂದು ಕಾಂಟೆಂಟ್ ಕ್ರಿಯೇಷನ್ ಕಪಲ್ ಅದಾರ, ಅವ್ರು ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ತಾರೆ. ಐ ಅಂಡರ್ಸ್ಟ್ಯಾಂಡ್. ಬಟ್ ನನಗೆ ಅವ್ರಿಗೇನು ಹೇಳತ್ತದ ಅಂದ್ರೆ, ನೀವು ದುಡ್ಡು ಬರಕತ್ತದ ಓಕೆ, ಬಟ್ ಅಲರ್ಟ್ ಆಗಿ ಇಟ್ಕೊಂಡು ನೀವು ಕಾಂಟೆಂಟ್ ಒಂದು ಪ್ರಮೋಷನ್ ಮಾಡಿರಿ. ಬಿಕಾಸ್ ನಿಮ್ಗೆ ಭಾಳ ಜನ ನಂಬ್ತಾ ಇರ್ತಾರೆ. ಒಂದು ಹೇರ್ ಆಯಿಲ್ ನೀವು ಪ್ರಮೋಟ್ ಮಾಡಕತ್ತೀರಂದ್ರೆ ಎಷ್ಟೋ ಜನ ಅದು ನೋಡಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಬ್ಬರು ಕಾಂಟೆಂಟ್ ಕ್ರಿಯೇಟರ್ ಅದಾರೆ ಇಟ್ಸ್ ಮೀ ಫಾರ್ಮರ್ ಅಂತ. ಅವರು ಬೇರೆಯವ್ರ ಕಾಂಟೆಂಟ್ ನೋಡಿಬಿಟ್ಟು ಅದಕ್ಕೆ ಟ್ರೋಲ್ ಮಾಡಿ ಅದೇ ಮಾಡ್ತಾ ಇರ್ತಾರೆ ಅವರು. ಐ ಮೀನ್ ನಿಮ್ಗೆ ಬೇರೆ ಕೆಲಸ ಇಲ್ಲ ಏನೋ ಅಂತ ಅನ್ನಿಸ್ತಾ ಇರ್ತದೆ ನನಗೆ. ನೋಡಿರಿ ಬೇರೆಯವ್ರದ್ದು ಅಟ್ಲೀಸ್ಟ್ ಏನಂತಾರ್ರಿ, ಅವರು ನೀವು ಏನೋ ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂತ ನಿಮ್ದೊಂದು ಪೇಜ್ ಓಪನ್ ಮಾಡಿರಿ, ನೀವು ನೀವೇ ಮಾಡ್ರಲ್ಲ. ಏನೋ ಅಪರೂಪಕ್ಕೆ ನೀವು ಯಾರ್ದೋ ಏನೋ ಫನ್ನಿಯಾಗಿ ಏನೋ ತಂದಾಗ ಓಕೆ, ಬಟ್ ತೀರಾ ನಿಮ್ಮ ಪೇಜ್ ತುಂಬ ನೀವು ಅದೇ ಮಾಡ್ತೀರಿ, ಅವ್ರಿಗೆ ಟ್ರೋಲ್ ಮಾಡ್ತೀರಿ, ಇವ್ರಿಗೆ ಟ್ರೋಲ್ ಮಾಡಿದ್ರಿ, ಅವ್ರು ಇದೇ ಮಾಡಕತ್ತಾರ ಅದೇ ಮಾಡಕತ್ತಾರ, ಬ್ಯಾಡ್ ಅನ್ನಿಸ್ತದೆ ನನಗೆ. ನಿಮ್ಗೆ ಇಷ್ಟ ಆಗ್ತಿಲ್ಲ, ಅಲ್ಲಿ ಬ್ಲಾಕ್ ಬಟನ್ ಅದ, ರಿಪೋರ್ಟ್ ಬಟನ್ ಅದ, ಕಂಪ್ಲೀಟ್ಲಿ ಎಲ್ಲನೂ ಸ್ಟಾಪ್ ಮಾಡ್ಬೋದು. ನಿಮ್ಗೆ ಇಷ್ಟ ಆಗ್ತಿಲ್ಲ ಇನ್ನೊಬ್ರಿಗೆ ನೋಡ್ಲಿಕ್ಕೆ ಅಂತಂದ್ರೆ ನೀವು ಕಂಪ್ಲೀಟ್ಲಿ ಬ್ಲಾಕ್ ಮಾಡ್ಬೋದು. ಆಯ್ತು, ಇವ್ರದ್ದೆಲ್ಲ ಲೈಫ್ದಾಗ ಏನೇನು ಆಗೈತೆ ಪಾಸ್ಟು, ಅಥವಾ ಇವ್ರ ಪೇರೆಂಟ್ಸ್ ಫಾದರ್ಸಿಗೆ ಕಳ್ಕೊಂಡಿದ್ದವ್ರು ಅದಾರ, ಮದರ್ಸಿಗೆ ಕಳ್ಕೊಂಡಿರೋರು ಅದಾರ, ಭಾಳ ಬಡತನ ನೋಡಿದವ್ರು ಅದಾರ. ಇವಾಗೇನೋ ಅವರು ಕಾಂಟೆಂಟ್ ಕ್ರಿಯೇಷನ್ದಾಗ ಅವ್ರು ಡೈಲಿ ಲೈಫ್ ಸ್ಟೈಲ್ ತೋರಿಸಿ ಅವ್ರು ಬ್ಲಾಗ್ ಮಾಡಕತ್ತಾರೆ. ಅದು ನೋಡಿಬಿಟ್ಟು ಓಕೆ ನನಗೆ ಈ ಥರ ಅವಕಾಶ ಇಲ್ಲಲ್ಲಪ್ಪ, ನನಗೆ ಈ ಥರ ಹುಡುಗ ಇಲ್ಲ, ನನಗೆ ಈ ಥರ ಹುಡುಗಿ ಇಲ್ಲ ಅಂತ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಮ ಯಾರಾದರೂ ರಿಲೇಷನ್ಶಿಪ್ನಾಗಿದ್ರು ನೀವು ನಿಮ್ಮ ಹುಡುಗ ಯೂನಿಕ್ ಆಗಿ ಮಾಡಿರಿ, ಏನಾದರೂ ಒಳ್ಳೆಯದು. ಓಕೆ ಇವ್ರಂಗೆ ಬದುಕಮ್ಮಪ್ಪ, ಇವ್ರಂಗೆ ಅದು ಅನ್ಕೊಳ್ಳೋದು ತಪ್ಪೇನಿಲ್ಲ. ಬಟ್ ಇವ್ರಂಗೆ ನನ್ನ ಹುಡುಗ ಮಾಡ್ತಿಲ್ಲಲ್ಲ, ನನ್ನ ಹುಡುಗಿ ಮಾಡ್ತಿಲ್ಲಲ್ಲ ಅಂತ ಅದು ಕಂಪೇರ್ ಮಾಡ್ಕೋಬೇಡ್ರಿ. ಬಿಕಾಸ್ ಅವ್ರ ಲೈಫ್ದಾಗ ಹಿಂದೆ ಏನಾಗಿರ್ತದೆ ಅಥವಾ ಮುಂದೆ ಏನು ಬರ್ತದೆ ಅವ್ರ ಲೈಫ್ದಾಗ ಅವ್ರಿಗೆ ನಿಮ್ಗೆ ಗೊತ್ತಿಲ್ಲ. ಸೊ ಇನ್ನೊಬ್ಬರ ಲೈಫ್ ನೋಡಿ ನಂದು ಇದೇ ಥರ ಲೈಫ್ ಬೇಕಂತ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಅದು ನೋಡಿ ದುಃಖನೂ ಪಡ್ಕೋಬೇಡ್ರಿ. ನಿಮಗೆ ಒಂದು ಜೀವನ ಕೊಟ್ಟಂದು ದೇವ್ರು, ನಿಮ್ಮದೇ ಒಂದು ಇದು ಅದ, ನಿಮ್ಮದೇ ಯೂನಿಕ್ನೆಸ್ ನೀವು ಕೊಟ್ಟು ನಿಮ್ಮ ಲೈಫ್ ಬ್ಯೂಟಿಫುಲ್ ಮಾಡ್ಬೋದು. ಎಸ್ಪೆಷಲಿ ನಾನಿದು ಫಿಯಾನ್ಸಿ ರಿವೀಲ್, ಇವಾಗ ಫಿಯಾನ್ಸಿ ಟ್ರೀಟ್ ಮಾಡೋದು ಅದು ಎಲ್ಲ ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡ್ತೀರಿ ಕಾಂಟೆಂಟ್ ಕ್ರಿಯೇಟರ್ಸ್. ಇಟ್ಸ್ ಗುಡ್. ಲೈಕ್ ಅದರಿಂದ ಮೆನಿ ಬಾಯ್ಸ್ ಆರ್ ಲರ್ನಿಂಗ್ ಹೌ ಟು ಟ್ರೀಟ್ ದೇರ್ ಗರ್ಲ್ಸ್, ಹೌ ಟು ಮೇಕ್ ದೇರ್ ಗರ್ಲ್ಸ್ ಸ್ಪೆಷಲ್. ಎಟ್ ದ ಸೇಮ್ ಟೈಮ್ ಈವನ್ ಗರ್ಲ್ಸ್ ಆರ್ ಆಲ್ಸೋ ಲರ್ನಿಂಗ್ ಹೌ ಟು ಮೇಕ್ ದೇರ್ ಬಾಯ್ ಸ್ಪೆಷಲ್.
how to make him feel special, even equal efforts ಹಾಕಕತ್ತಾರೆ. ಇಟ್ಸ್ ಗುಡ್, ಬಟ್ ಡೋಂಟ್ ಕಂಪೇರ್ ಯುವರ್ ಲೈಫ್. ಐ ಮೀನ್ ಯಾರು ನೋಡಕತ್ತಿರಲ್ಲ ಇವ್ರ ಲೈಫ್, ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ದೆಮ್. ಅವ್ರ ಪಾಸ್ಟ್ ಅವ್ರ ಪೇರೆಂಟ್ಸಿಗೆ ಕಳ್ಕೊಂಡಿದ್ದವ್ರು ಅದಾರ, ಅವ್ರ ತಂದೆ ಕಳ್ಕೊಂಡಿದ್ದವ್ರು ಅದಾರ, ತಾಯಿ ಕಳ್ಕೊಂಡಿದ್ದವ್ರು ಅದಾರ. ಅವ್ರು ಒಂದು ಟೈಮ್ದಾಗ ಪೂರ್ತಿ ಮನೆ ಜವಾಬ್ದಾರಿ ಅವ್ರು ಒಬ್ಬರೇ ತೊಗೊಂಡಿದ್ದದ. ಅವ್ರು ಕಣ್ಣೀರು ಹಾಕ್ಯಾರ ಸಿಕ್ಕಾಪಟ್ಟೆ. ಅವ್ರು ಇವಾಗೇನೋ ದೇವರು ನೋಡಿ ಮಾಡಿ ಕೊಡ್ತಾನ್ರಿ, ಎಲ್ಲರಿಗೂ ಕೊಡಲ್ಲ. ನೀವು ಅನ್ಬೋದು ಏನು ಅವ್ರ ಅಪ್ಪನ ಮನೆ ರೊಕ್ಕದ ಹಂಗೆ ಮಜಾ ಮಾಡ್ತಾ ಇರ್ತಾರ, ಅಥವಾ ಅವ್ರ ಅಪ್ಪನ ಮನೆ ಆಸ್ತಿ ಥರ ಅವರು ಮಜಾ ಮಾಡ್ತಾ ಇರ್ತಾರ, ಈ ಥರ ಏನೋ ನೀವು ಅನ್ಬೋದು. ಏನು ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಲತ್ತಾರ. ಲಕ್ಷ್ಮಿ ಒಲಿಯಕ್ಕೂ ಯೋಗ್ಯತೆ ಎರಡು ಬೇಕ್ರಿ. ನಿಮ್ದು ಮೆಹನತ್ ನೀವೆಲ್ಲಾದರೂ ಇನ್ನೊಬ್ರಿಗೆ ಕಾಲು ಎಳೆಯೋದು ಬಿಟ್ಟು, ಅವ್ರ ಕೆಟ್ಟದಾಗ ಅವ್ರ ಬಗ್ಗೆ ಕಾಮೆಂಟ್ಸ್ ಮಾಡೋದು ಬಿಟ್ಟು, ನಿಮ್ಮನ್ನು ನೀವು ಏನು ಮಾಡ್ತಿರಲ್ಲ ಅದು ಮಾಡಬೇಕು. ಈ ಕೆಲವೊಬ್ರಿಗೆ ನಜರ್ ವಿಷಯ ಅಂತ ಭಾಳ ಹೇಳ್ತಾ ಇರ್ತೀರಿ, ಕೆಲವೊಬ್ರಿಗೆ ನಜರೇ ಆಗಲ್ಲ. ಈ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಅವ್ರವ್ರ ಲೈಫ್ ಲೀಡ್ ಮಾಡಕತ್ತಾರಲ್ಲ ಡಿಸ್ಪ್ಲೇ ಮಾಡ್ಕೊಂಡು, ಅವರಿಗೆ ಕೆಲವೊಬ್ರಿಗೆ ನಜರ್ ಆಗಲ್ಲ. ಯಾಕಂತಂದ್ರೆ ಅವ್ರದ್ದಷ್ಟೇ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಮುಂದಿನ ಪಾಪ ಕರ್ಮ ದೇವ್ರಿಗೆ ಬಿಟ್ಟಿದ್ದು. ನಾವು ಯಾರಿಗೂ ಕಾಲು ಎಳೆಯೋದು ಬೇಡ, ಕಾಲು ಎತ್ತೋದು ಬೇಡ. ಅಂದ್ರೆ ನೀವು ಬೇರೆಯವ್ರದ್ದು ನೋಡಿ ಅಟ್ಲೀಸ್ಟ್ ಐದರ ಖುಷಿ ಪಡ್ರಿ. ನಾವು ಇದೇ ಥರ ಬದುಕಮು, ಈ ಥರ ನನ್ನ ಹುಡುಗನೂ ಇರಲಿ, ಈ ಥರ ನನ್ನ ಹುಡುಗಿನೂ ಇರಲಿ ಅಂತ ಪೂರ್ತಿ ಅದು ಎಕ್ಸ್ಪೆಕ್ಟ್ ಮಾಡಿಬಿಡ್ರಿ. ನಿಮ್ಮ ಹುಡುಗ ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ನಿಂತಿರಲಿ, ನಿಮ್ಮ ಹುಡುಗಿ ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ನಿಂತಿರಲಿ. ಇವ್ರ ಲೈಫ್ ನೋಡೋಕೆ ನನಗಿದು ಅವಕಾಶ ಇಲ್ಲಲ್ಲ, ನನ್ನ ಹುಡುಗ ಈ ಥರ ಮಾಡ್ತಿಲ್ಲಲ್ಲ. ನಿಮ್ಮ ಹುಡುಗ ನಿಮ್ಮ ಹುಡುಗಿ ಯೂನಿಕ್. ಸೊ ಅವರಿಗೆ ಓಕೆ ನೀವು ಹೇಳ್ಕೊಡ್ಬೋದು ಅವ್ರಿಗೆ, ಓಕೆ ನಾವು ಈ ಥರ ಇರೋಣ, ಈ ಥರ ಲೈಫ್ ಸ್ಟೈಲ್ ಮಾಡ್ಕೊಳ್ಳೋಣ, ಈ ಥರ ಒಂದು ಗೋಲ್ಸ್ ಇರಲಿ ನಿಮ್ಗೆ. ಓಕೆ ಇನ್ನೊಬ್ರದ್ದು ನೋಡಿ ಖುಷಿನೂ ಪಡೋಣ, ಅವರಪ್ಪ ಎಷ್ಟು ಚಲೋ ಅದಾರ ನೋಡು ಹುಡುಗಿ, ನಾವು ಈ ಥರ ಇರೋದು ಖುಷಿ ಪಡೋಣ. ಬಟ್ ಅವ್ರಂಗೆ ನನ್ನ ಹುಡುಗನೂ ಮಾಡಲಿ. ಇವಾಗ ಸಮೀರ್ ಅವ್ರು ಈ ಥರ ಮಾಡಕತ್ತಾರೆ, ಒಂದು ಬೊಕ್ಕೆ ಅರೇಂಜ್ಮೆಂಟ್ ಮಾಡಿ, ಹ್ಯೂಜ್ ಬೊಕ್ಕೆ ಸೆಟಪ್ ಮಾಡಿ, ಪ್ರಪೋಸಲ್ ಸೆಟಪ್ ಮಾಡಿ. ಅವ್ರು ಅಷ್ಟೇ ಟೈಮ್ ಕೊಡೋಕ್ಕೂ ಆಗ್ತಿಲ್ಲ ಅವ್ರ ಫಿಯಾನ್ಸಿಗೆ. ಆರ್ ಯು ರೆಡಿ ಟು ಟೇಕ್ ದ್ಯಾಟ್? ಫುಲ್ ಅವ್ರ ಕಣ್ ಕೆಳಗೆಲ್ಲ ಕಪ್ಪಗಾಗ್ಬಿಟ್ಟದ. ಆ ಸ್ಟ್ರೇನ್ ಎಷ್ಟಿರೋದು ಗೊತ್ತ್ರಿ. ಇಷ್ಟು ದುಡ್ಡು ಮಾಡಕತ್ತಾರ, ಅಷ್ಟು ದುಡ್ಡು ಮಾಡಕತ್ತಾರ ಅಂತ ಹೇಳ್ತಾರೆ. ನನಗೆ ಇವ್ರು ಯಾರು ಪರಿಚಯ, ಇವ್ರಿಗೆ ಯಾರು ನಾನು ಯಾರಂತೂ ಗೊತ್ತಿಲ್ಲ, ಇವ್ರು ಯಾರು ನನ್ನ ಫ್ಯಾಮಿಲಿ ಮೆಂಬರ್ಸು ಅಲ್ಲ. ಬಟ್ ಅವ್ರ ಕಣ್ ಕೆಳಗೆಲ್ಲ ನೀವು ನೋಡ್ಬೇಕು ಆ ಸ್ಟ್ರೆಸ್. ನೀವು ಸುಮ್ಮನೆ ಕುಂದು ಒಂದು ವಾರ ಒಂದು ವಿಡಿಯೋ ರೆಕಾರ್ಡ್ ಮಾಡಿ, ಎಡಿಟ್ ಮಾಡಿ, ಕಾಂಟೆಂಟ್ ಕ್ರಿಯೇಷನ್ ಒಂದು ಪೇಜ್ ಸ್ಟಾರ್ಟ್ ಮಾಡಿರಿ. ನಿಮ್ಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಮಾಡತ್ತಿಲ್ಲ ನೀವು ಅಂತಂದ್ರೂ ಕೆಟ್ಟದಾಗ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ನಿಮ್ಗೆ ಗೊತ್ತಿಲ್ಲ ಅವ್ರ ಲೈಫ್ದಾಗ ಅವ್ರು ಏನು ಕಷ್ಟ ತಿಂದು ಬಂದು ಇದ್ರೊಳಗೆ ಅದಾರ. ಹೌದು, ನನ್ನ ಕಾಂಟೆಂಟ್ ಕ್ರಿಯೇಟರ್ಸಿಗೆ ನಂದೊಂದು ಏನು ರಿಕ್ವೆಸ್ಟ್ ಅಂತಂದ್ರೆ, ನೀವು ಪ್ರಮೋಷನ್ ಮಾಡಿದಾಗ ಹೇರಿಗೆ ಒಂದು ಪ್ರಮೋಷನ್ ಮಾಡ್ತಿರಲ್ಲ, ಇಟ್ಲಿ 1 or 2 ಪ್ರಾಡಕ್ಟ್ಸ್ ಅಷ್ಟೇ ಮಾಡಿರಿ. ಅದು ನೀವು ಯೂಸ್ ಮಾಡಿ ನಿಮ್ಗೆ ಅದ್ರ ನಿಂತು ಏನಾದರೂ ಬೆನಿಫಿಟ್ ಅನಿಸಿದ್ರೆ ನೀವು ಮಾಡಿರಿ. ಯಾಕಂದ್ರೆ ನಿಮ್ಗೆ ನಂಬೋರು ಅದಾರ, ಅಷ್ಟು ಜನ ಒಂದು ಸಬ್ಸ್ಕ್ರೈಬರ್ಸ್ ಅದಾರ 1 million ಅಂದ್ರೆ ಅವ್ರು ನಿಮ್ಗೆ ಸಿಕ್ಕಾಪಟ್ಟೆ ನಂಬ್ತಾರೆ. ಇವಾಗ ಇವರಿಗೆ ಈ ಥರ ಕಾಂಟೆಂಟ್ ಕ್ರಿಯೇಟರ್, ಈಗ ಸಮೀರ್ ಆಗಲಿ, ವರುಣ್ ಅವರಾಗಲಿ, ಶ್ರವಣ್ ಅವರಾಗಲಿ, ವರ್ಷ ಅವರಾಗಲಿ, ಮಧುಗೌಡ ಆಗಲಿ, ನಿಖಿಲ್ ನಿಶಾ ಅವರಾಗಲಿ, ಇವ್ರ ಬಗ್ಗೆ ಎಲ್ಲ ಇವ್ರೇನು ದುಡ್ಡು ಉಡಾಯಿಸಕತ್ತಾರ, ಇವರೆಲ್ಲ ನಮ್ಮ ದುಡ್ಡಿನಿಂದೇ ಉದ್ಧಾರ ಆಗಕತ್ತಾರ, ನೀವು ಯಾಕೆ ನೋಡ್ತೀರಿ? ಆ್ಯಂಡ್ ಡಾಕ್ಟರ್ ಬ್ರೋ ಕಂಪೇರ್ ಮಾಡ್ತೀರಿ, ಅವರು ಒಬ್ಬರು ಕಾಂಟೆಂಟ್ ಕ್ರಿಯೇಟರ್. ಈಗ ಇವರು ಪರ್ಸ್ನಲ್ ಲೈಫ್ದು, ಇವ್ರು ಡೈಲಿ ಲೈಫು ಎಲ್ಲ ತೋರಿಸಿ ಅವ್ರು ವಿಡಿಯೋ ಮಾಡಕತ್ತಾರೆ. ಓಕೆ, ಇವ್ರದ್ದು ಚುಚ್ಚಕತ್ತದ ನಿಮ್ಮ ಕಣ್ಣಿಗೆ. ಡಾಕ್ಟರ್ ಬ್ರೋನು ಬೇರೆ ಬೇರೆ ಕಂಟ್ರೀಸಿಗೆ ಹೋಗಿ ಅದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಅಲ್ಲಿ ಆ ಕಂಟ್ರೀಸಿಗೆ ಹೋಗ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ, ಫ್ಲೈಟ್ ಎಕ್ಸ್ಪೆನ್ಸ್ ಎಷ್ಟು, ಅಲ್ಲಿ ಅಕಾಮಿಡೇಷನ್ ಎಕ್ಸ್ಪೆನ್ಸ್ ಎಷ್ಟು, ಅಲ್ಲಿ ಅವ್ರು ಖರ್ಚು ಮಾಡಕತ್ತಾರಲ್ಲ, ಅವ್ರಿಗೆ ಬರೋ ರೊಕ್ಕ ಯೂಟ್ಯೂಬ್ನಿಂದ. ಅವರು ಅವ್ರ ಲೈಫ್ ಸ್ಟೈಲ್ ಒಂದು ರೇಂಜಿಗೆ ಲೀಡ್ ಮಾಡಕತ್ತಾರಲ್ರಿ. ಅಂದ್ರೆ ಅವ್ರು ತಪ್ಪು ಅನ್ಸಕತ್ತಿಲ್ಲ ನಿಮ್ಗೆ. ಅವ್ರು ಕಾಮೆಂಟ್ ಸೆಕ್ಷನ್ದಾಗ ಹೋಗಿ ಹಾಕ್ತಾರೆ ನಮ್ಮ ಡಾಕ್ಟರ್ ಬ್ರೋ. ಇಟ್ಸ್ ಓಕೆ, ಯು ಕ್ಯಾನ್ ಸಪೋರ್ಟ್ ಹಿಮ್. ಐ ಡೋಂಟ್ ಹ್ಯಾವ್ ಎನಿ ಹೇಟ್ರಿ ಟುವರ್ಡ್ಸ್ ಹಿಮ್. ಬಟ್ ಈವನ್ ಹೀ ಈಸ್ ಸ್ಪೆಂಡಿಂಗ್ ಲ್ಯಾಕ್ಸ್ ಆಫ್ ಅಮೌಂಟ್ ಇನ್ ಹಿಸ್ ಲೈಫ್ ಸ್ಟೈಲ್. ಒಂದು ಟ್ರಾವೆಲ್ ಮಾಡಲಿಕ್ಕೂ, ಒಂದು ಬೇರೆ ಕಂಟ್ರಿ ನೋಡ್ಬೇಕಂತಂದ್ರೆ ಅದು ಅಷ್ಟು ಈಸಿ ಅಲ್ಲ. ನೀವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅವರಿಗೂ ದುಡ್ಡು ಹೊಂಟದಲ್ಲ, ಅವ್ರದ್ದು ಒಂದು ಪ್ಯಾಷನ್ ಅದ, ಅವ್ರು ಅದ್ರ ಮೇಲೆ ದುಡ್ಡು ಹಾಕಾಕತ್ತಾರ, ಅದ್ರ ಮೇಲೆ ಹೋಗಕತ್ತಾರ. ಎಲ್ಲರೂ ಡಾಕ್ಟರ್ ಬ್ರೋ ಆಗೋಕ್ಕಾಗಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡೋದು ಈಸಿ, ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಕಾಂಟೆಂಟ್ ಕ್ರಿಯೇಟರ್ ಈಸ್ ಜಸ್ಟ್ ಡೂಯಿಂಗ್ ಪ್ರಮೋಷನ್, ಡೋಂಟ್ ಕಮೆಂಟ್. ನೀವು ಕಾಮೆಂಟ್ ಮಾಡಿ ಅಥವಾ ಏನೋ ಒಂದು ಕೆಟ್ಟ ಇನ್ಫಾರ್ಮೇಷನ್ ಹೇಳತ್ತಾರಂದ್ರೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ಆರ್ ಡೂಯಿಂಗ್ ದ್ಯಾಟ್, ನೀವು ಆ ಥರದ್ದೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರೋ BMW ತೊಗೊಂಡ್ರಂತ ಸಿಕ್ಕಾಪಟ್ಟೆ, ಯಾರ್ದೋ ಬರ್ಡೇ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡಿದ್ರಂತ, ನಾನು ಅವ್ರ ಹುಡುಗ ಆಗೋದಿತ್ತು, ನಾನು ಅವ್ರ ಹುಡುಗಿ ಆಗೋದಿತ್ತು, ಎಷ್ಟು ಲಕ್ಕಿ. ಅವ್ರ ಲೈಫ್ ನೀವು ಲೀಡ್, ಅವ್ರ ಥರ ನೀವು ಬೇಕು, ಅವ್ರ ಥರ ನಿಮ್ಗೆ ಲೈಫ್ ಬೇಕು, ಅವರೇ ನೀವು ಆಗ್ಬೇಕಂತಂದ್ರೆ ಅವ್ರು ಒಂದಿಷ್ಟು ನೋಡಿರ್ತಾರೆ ಅವ್ರ ಲೈಫ್ದಾಗ. ಅದು ನೀವು ನೋಡೋಕ್ಕೆ ರೆಡಿನಾ?
ಎಷ್ಟೋ ಜನದ ಲೈಫ್ ಎಷ್ಟೋ ಈಸಿ ಇರುತ್ತೆ. ಪೇರೆಂಟ್ಸ್ ನೋಡ್ಕೊತಾ ಇರ್ತಾರೆ, ಬಡತನ ನೋಡಿರಲ್ಲ, ಬಟ್ ನೀವು ಕುಂತು ಕೊರಗ್ತಾ ಇರ್ತಿರಲ್ಲಿ, ಅಯ್ಯೋ ಎಷ್ಟು ಚಲೋ ನೋಡಿ ಇವ್ರ ಲೈಫ್, ಎಷ್ಟು ಚಲೋ ವಿಡಿಯೋ ಮಾಡಕತ್ತಾರ, ಎಷ್ಟು ಚಲೋ ರೊಕ್ಕ ಮಾಡಕತ್ತಾರ. ಬಟ್ ಆ ಕಷ್ಟದ ಸಿಚುವೇಶನ್, ಆ ಕಷ್ಟದ ಡೇಸ್ ಎಲ್ಲ ನೀವು ಫೇಸ್ ಮಾಡೋಕ್ಕೆ ರೆಡಿ ಇದ್ದಿದ್ರಿ ಅವಾಗ? ಇಲ್ಲಲ್ಲ. ಅವ್ರ ಪೇರೆಂಟ್ಸಿಗೆ ಕಳ್ಕೊಂಡ್ರೆ ಎಷ್ಟೋ ಜನ, ಫಾದರ್ಸ್ ಇಲ್ಲ ಅವ್ರಿಗೆ, ಅವರೇ ಮನೆ ನೋಡ್ಕೊಳಕತ್ತಾರ. ನೀವು ರೆಡಿ ಇದ್ದೀರಿ? ಸೊ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮುಂದೆ ಹಿಂದೆ ಏನು ಇತ್ತು ಅವ್ರ ಪಾಸ್ ನಿಮ್ಗೆ ಗೊತ್ತಿಲ್ಲ, ಮುಂದೆ ಫ್ಯೂಚರ್ದಾಗ ಏನದ ಅವ್ರದ್ದು ಲೈಫ್ ನಿಮ್ಗೆ ಗೊತ್ತಿಲ್ಲ. ಇಷ್ಟ ಆಗ್ತಿಲ್ಲ, ಬಂದ್ ಮಾಡಿಬಿಡ್ರಿ. ಅದೇ ನಿಮ್ಗೆ ಏನೋ ಅವ್ರು ಕೆಟ್ಟ ಇನ್ಫಾರ್ಮೇಷನ್ ಕೊಡಕತ್ತಾರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ದಾಗಿತ್ತು, ನಿಮ್ಗೆ ರೈಟ್ಸ್ ಅದ ಹೇಳಕ್ಕೆ. ಸೊ ಅದೇ ಹೇಳಬೇಕಿತ್ತು ನನಗೆ. ಬಾಯ್ ಬಾಯ್ ಎಲ್ಲರಿಗೂ. ತಲೆ ಕೆಡ್ಸ್ಕೊಬೇಡ್ರಿ, ಕಂಪೇರ್ ಮಾಡ್ಕೋಬೇಡ್ರಿ.